next day. ಮರುದಿನ ನಾವು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದು ಬಟರ್ಫ್ಲೈ ಬೀಚ್. ಆದರೆ ಹೋಗಿದ್ದು ಸೌತ್ ಗೋವಾದಲ್ಲಿರುವಂತಹ ಪವಲಿಂ ಬೀಚ್ಗೆ. ನಾರ್ತ್ ಗೋವಾದಲ್ಲಿದ್ದವರು ಸೌತ್ ಗೋವಾಗೆ ಯಾಕೆ ಬಂದ್ವಿ ಅಂದರೆ ದಿ ನೇಚರ್. ಈ ಸೌತ್ ಗೋವಾ ನೇಚರ್ ನೋಡೋರಿಗೆ ಒಂದು ಸ್ವರ್ಗ ಅಂತ ಹೇಳ್ಬೋದು. ಮಡ್ಗಾಂವ್ ಬಸ್ ಸ್ಟ್ಯಾಂಡ್ ಇಂದ ಕೇನ್ಕೋಣಾಗೆ ಹೋಗುವಂತಹ ಬಸ್ ಹತ್ತಿ ಪವಲಿಂ ಬೀಚ್ಗೆ ಹತ್ರ ಇರುವಂತಹ ಕೇನ್ಕೋಣ ಬೈಪಾಸ್ ಬಸ್ ಸ್ಟಾಪ್ಗೆ ಇಳಿದು ಅಲ್ಲಿಂದ ಗುಡ್ಡ ಕಾಡು ಬೆಟ್ಟ ನೋಡಿ ಜಿಟಿ ಮಳೆಯಲ್ಲಿ 2 ಕಿಲೋಮೀಟರ್ ನಡೆದ್ರೆ ಸಾಕು ನಮಗೆ ಸುಂದರವಾದಂತಹ ಜನಜಂಗುಳಿ ಇರಲಾರ್ದಂತಹ ಪ್ರಶಾಂತವಾದ ಬೀಚ್ ಅನ್ನ ನೋಡೋಕ್ ಸಿಗುತ್ತೆ. ಈ ಬೀಚ್ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬೀಚ್ಗೆ ಗುಡ್ ಬೈ ಹೇಳ್ತೀವಿ. ಈ ಬೀಚ್ ಬಗ್ಗೆ ಸಂಪೂರ್ಣವಾದಂತಹ ವಿಡಿಯೋ ಇದೆ, ಅದಕ್ಕೆ ಇವಾಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರೂ ಈ ಪವಲಿಂ ಬೀಚ್ಗೆ ಹೋದ್ರೆ ಬೀಚ್ ಮುಂದೆನೆ ಒಂದು ರೆಸ್ಟ್ ರೂಮ್ ಇದೆ, ಅಲ್ಲಿ ನಿಮ್ಮ ಬ್ಯಾಗ್ ಗಳನ್ನ ಇಟ್ಟು ಆರಾಮಾಗಿ ಬೀಚ್ ಅಲ್ಲಿ ಎಂಜಾಯ್ ಮಾಡಬಹುದು. ಫುಲ್ ಸೇಫ್ ಇರುತ್ತೆ. ಈ ಪವಲಿಂ ಬೀಚ್ ಬಗ್ಗೆ ಸಂಪೂರ್ಣವಾದಂತಹ ವಿಡಿಯೋ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರೂ ಗೋವಾಕ್ ಹೋದ್ರೆ ಎಲ್ಲಿ ಹೋಗ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಖುಷಿಯಾಗಿದೆ.